ಆತ್ಮೀಯ ವಿದ್ಯಾರ್ಥಿಗಳೇ, ಈ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಕೆಲವೊಂದು ತುಂಬ ಸಣ್ಣ ಪುಟ್ಟ ಕಷ್ಟದ ವಿಚಾರಗಳು ಉಂಟು. ಅದರಲ್ಲಿ ಒಂದು ಕಿಲೋಮೀಟರ್ ಟು ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್ ಅಂದರೆ KMPH ಟು ಮೀಟರ್ ಪರ್ ಸೆಕೆಂಡ್. ಸಾಮಾನ್ಯವಾಗಿ ಸೈನ್ಸ್ ಓದುವಂಥ ಮಕ್ಕಳಿಗೆ ಮೋಷನ್ ಇನ್ ಸ್ಟ್ರೇಟ್ ಲೈನು ಅಥವಾ ಲಾಸ್ ಆಫ್ ಮೋಷನ್ ಹೀಗೆ ಏನು ಕೊಟ್ಟಿರ್ತಾರೆ ಅಂದರೆ ಕಿಲೋಮೀಟರ್ ಪರ್ ಅವರ್ ಅಥವಾ KMPH ಅಂತ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಬಟ್ ಉಳಿದೆಲ್ಲ ಏನಾಗಿರುತ್ತೆ ಅಂದರೆ SI ಸಿಸ್ಟಮಲ್ಲಿರುತ್ತೆ. ನಿಮಗೆ ಲಾಸ್ಟ್ ರಿಸಲ್ಟ್ ಕೂಡ SI ಸಿಸ್ಟಮಲ್ಲೇ ಬರಬೇಕಾಗುತ್ತೆ, ಅಂದರೆ ಮೀಟರ್ ಪರ್ ಸೆಕೆಂಡಲ್ಲಿ ಬರಬೇಕಾಗುತ್ತೆ. ಸೊ ಇವತ್ತು ನಾವೇನು ಮಾಡುವ ಅಂದರೆ ಕಿಲೋಮೀಟರ್ ಪರ್ ಅವರ್ ಅಥವಾ ಕಿಲೋಮೀಟರ್ ಪರ್ ಅವರ್ ಇದನ್ನು ಮೀಟರ್ ಪರ್ ಸೆಕೆಂಡ್ ಅಥವಾ ಈ ರೀತಿ ಮೀಟರ್ ಪರ್ ಸೆಕೆಂಡಿಗೆ ಇದನ್ನು ಕನ್ನಡದಲ್ಲೂ ಕೂಡ ಬರ್ತದೆ. ಯಾಕೆಂದರೆ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂಥ ಮಕ್ಕಳಿಗೂ ಕೂಡ ಇದೊಂದು ವಿಷಯ ಹೇಗೆ ಅಂತ ಗೊತ್ತಾಗಲ್ಲ. ಸೊ ಅದನ್ನು ಹೇಗೆ ಅಂತ ನಾವು ತಿಳ್ಕೊಳ್ಳೋಣ ಇವತ್ತಿನ ಕ್ಲಾಸ್. ಈಗ ಲೆಂತನ್ನು ಅಳತೆ ಮಾಡೋಕ್ಕೆ ಡಿಫ್ರೆಂಟ್ ಯೂನಿಟ್ಸನ್ನು ನಾವು ತುಂಬಾ ಇದೆ ಬಿಡಿ, ಆ ಥರ ಅಲ್ಲ. ಈಗ ಸಂದರ್ಭಕ್ಕೆ ತಕ್ಕಾಗಿ ನಾವು ಕಿಲೋಮೀಟ್ರಲ್ಲಿ ಅಳ್ತೀವಿ, ಮೀಟ್ರಲ್ಲಿ, ಸೆಂಟಿಮೀಟ್ರ್, ಇಷ್ಟು ಸಾಮಾನ್ಯವಾಗಿ ಡಿಸ್ಟೆನ್ಸ್ಗಳನ್ನು ಅಳತೆ ಮಾಡ್ತೀವಿ. ಇನ್ನು ಯೂನಿಟ್ಸ್ ಆಫ್ ಟೈಮ್ ಅಂದಾಗ ಇಲ್ಲೂ ಕೂಡ ತುಂಬಾ ಇವೆ. ಬಟ್ ನಾವು ಯೂಸಲಿ ಒಂದು ಅವರ್ ಅಂದರೆ ಗಂಟೆ ಅಂತ ಅಳತೆ ಮಾಡ್ತೀವಿ, ಅಥವಾ ಮಿನ್ಯೂಟ್ ಅಂತೀವಿ, ಅಥವಾ ಸೆಕೆಂಡಲ್ಲಿ ಅಳತೆ ಮಾಡ್ತೀವಿ. ಓಕೆ, ಈಗ ಈ ಕಿಲೋಮೀಟರ್ KMPH ಸಾಮಾನ್ಯವಾಗಿ ಇದೇ ಥರ ಕ್ವಶನ್ಸಲ್ಲಿ ಇರುತ್ತೆ. ಒಂದು 36 KMPH ಅಥವಾ 60 KMPH, 100 KMPH, ಈ ಥರ ವ್ಯಾಲ್ಯೂಸ್ ಬಂದಿರುತ್ತೆ. ಈ KMPH ಅಂದರೆ ಏನು ಗೊತ್ತಾ? ಕಿಲೋಮೀಟರ್ ಪರ್ ಅವರ್, ಕಿಲೋಮೀಟರ್ ಡಿವೈಡ್ ಬೈ ಅವರ್ ಅಂತ ಅರ್ಥ. ಓಕೆ, ಈಗ ನಾವೇನು ಮಾಡುವ ಅಂದರೆ ಕಿಲೋಮೀಟರ್ ಪರ್ ಅವರನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋದು ಹೇಗೆ? ಈಗ ಯಾವುದೇ ವ್ಯಾಲ್ಯೂ ಕೊಟ್ಟಿರಲಿ ಅವರು ಕಿಲೋಮೀಟರ್ ಪರ್ ಅವರಲ್ಲಿ, ನಾವು ಅದನ್ನು ಮೀಟರ್ ಪರ್ ಸೆಕೆಂಡಿಗೆ ಹೋಗೋದು ಹೇಗೆ ಅನ್ನುವಂಥದ್ದು. ಸೊ ಯೂಸಲಿ ನಮ್ಗೆ ಗೊತ್ತಿರುತ್ತೆ 1 ಕಿಲೋಮೀಟರ್ ಅಂದರೆ 1000 ಮೀಟರ್ ಅಂತೇಳಿ. ಇದು ಭಾಳ ಎಲ್ಲರಿಗೂ ಸಾಮಾನ್ಯವಾಗಿ ನೆನಪಿರುವಂಥದ್ದು. ಅಂದರೆ ಒಂದು ಕಿಲೋಮೀಟ್ರಿಗೆ 1000 ಮೀಟ್ರ್ ಅಂತೇಳಿ ಎಲ್ಲೋ ಹೈಸ್ಕೂಲಲ್ಲಿ ರನ್ನಿಂಗ್ ಮಾಡುವಾಗಲಾದರೂ ನೆನಪಿರುತ್ತೆ, ಇಲ್ಲ ಅಟ್ಲೀಸ್ಟ್ ಗೊತ್ತಿರುತ್ತೆ ಬಿಡಿ, ಹಾಗಲ್ಲ. ಇನ್ನು 1 ಗಂಟೆ ಅಂದರೆ 60 ನಿಮಿಷ, ಇದು ಗೊತ್ತಿರುತ್ತೆ. 1 ನಿಮಿಷಕ್ಕೆ 60 ಸೆಕೆಂಡ್. ಸೊ ಸೆಕೆಂಡಿಗೆ ಬರಬೇಕು ನಾವು. ಏನೋ ಕಿಲೋಮೀಟ್ರಿಂದ ಮೀಟ್ರಿಗೆ ಬಂದಾಯ್ತು ನಾವಿಲ್ಲಿ, ಬಟ್ ಈಗ ಗಂಟೆಯಿಂದ ನಾವು ಸೆಕೆಂಡಿಗೆ ಬರಬೇಕು ಅಂದರೆ ಏನು ಮಾಡಬೇಕು ನಾವು? ಸೊ 1 ಗಂಟೆ 1 ಅವರ್ ಅಂದರೆ 60 × 60 ಸೆಕೆಂಡ್ ಅಲ್ವಾ? ಸೊ ಹಾಗಾಗಿ 1 ಅವರ್ ಅಂದರೆ ನಮಗೆ ಈ 60 × 60 ಮಲ್ಟಿಪ್ಲೈ ಮಾಡಿದರೆ ವೆರಿ ಈಸಿ. 6 × 6 36, 2 ಜೀರೋಸ್ ಇದೆ, 3600 ಸೆಕೆಂಡ್ ಆಯಿತು. ಓಕೆ, ಸೊ ಮುಂದೇನು ಕೇಳಿದರೆ ನಾವು ವಾಪಸ್ ಇಲ್ಲಿಗೆ ಬರೋಣ. ಕಿಲೋಮೀಟರ್ ಪರ್ ಅವರ್ ಇದೆಯಲ್ಲ, ಇದಕ್ಕೆ ಕಿಲೋಮೀಟ್ರನ್ನು ನಾವು ಮೀಟ್ರಿಗೆ ಕನ್ವರ್ಟ್ ಮಾಡ್ತೀವಿ. ನೋಡಿ, 1000 ಮೀಟರ್ ಅಂದರೆ 1 ಕಿಲೋಮೀಟರು, ಹಾಗೆಯೇ 3600 ಸೆಕೆಂಡ್ ಅಂದರೆ 1 ಗಂಟೆ. ಅದಕ್ಕೆ ತಕ್ಕಾಗಿ ನಾವು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ಕಿಲೋಮೀಟರ್ ಪರ್ ಅವರ್ ಅನ್ನೋದು ಮೀಟರ್ ಪರ್ ಸೆಕೆಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಹಾಗಾಗಿ ನಮಗೆ ಇದನ್ನು ಸಿಂಪ್ಲಿಫೈ ಮಾಡಿದರೆ 10 ಅಂದರೆ 0 0 ಕ್ಯಾನ್ಸಲ್ ಆಯಿತು, 2 ಜೀರೋಗಳು, 10 ಮೀಟರ್ ಬೈ 36 ಸೆಕೆಂಡ್ ಅಥವಾ 5 ಮೀಟರ್ ಬೈ 18 ಸೆಕೆಂಡ್ ಅಂತಂದರೆ 5/18 ಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಓಕೆ, ಇಷ್ಟರವರೆಗೇನು ಸಮಸ್ಯೆ ಇಲ್ಲ, ನಮ್ಗೆ ಗೊತ್ತಾಗಿದೆ. ನಮಗೆ ಸಲ್ಲಿ ಶಾರ್ಟ್ಕಟ್ ಟ್ರಿಕ್ಸ್ಗಳು ಎಲ್ಲ ಕೊಡ್ತಾರೆ, ಬಟ್ ಇಂಟರ್ನಲ್ಲಿ ಏನಾಗಿದೆ ಅನ್ನೋದು ಗೊತ್ತಾದರೆ ಅದು ಒಂದು ಯೂಸ್ಫುಲ್ ಅಂತ ನನ್ನ ಅನಿಸಿಕೆ. ಸೊ ಈಗ ನಮಗೆ ಈ ಒಂದು ಎಕ್ಸ್ಪ್ರೆಷನನ್ನು 1 ಕಿಲೋಮೀಟರ್ ಪರ್ ಅವರ್ KMPH ಅಂದರೆ ಇದರ 10/36 ಅಥವಾ 5/18 ಮೀಟರ್ ಪರ್ ಸೆಕೆಂಡ್. ಸೊ ಅದನ್ನೇ ಈಗ ನೋಡಿ, 1 ಕಿಲೋಮೀಟರ್ 1 × 5/18 ಮಾಡಿದ್ರೆ ಮೀಟರ್ ಪರ್ ಸೆಕೆಂಡ್. ನೀವು 1 ಕಿಲೋಮೀಟರ್ ಪ್ರತಿ ಗಂಟೆ ಹೋಗ್ತಾ ಇದೆ ಅಂದರೆ ಇದನ್ನು ಡಿವೈಡ್ ಮಾಡಿ 5/18 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಏನಾಗುತ್ತೆ, ಈಗ ಒಂದಲ್ಲ ನಿಮಗೆ 10 ಕಿಲೋಮೀಟರ್, 20, 36, 72 ಈ ಥರ ಕೊಟ್ಟಾಗ ಸಿಂಪ್ಲಿ 5/18 ಮಲ್ಟಿಪ್ಲೈ ಮಾಡಿದರೆ ಆಯಿತು. ಅಂದರೆ ನಿಮಗೆ ಎಷ್ಟೇ ಇಲ್ಲಿ ಏನು ಕೊಟ್ಟಿದ್ರು, 1 ಕೊಟ್ಟರೆ 1ಗೆ 5/18, 10 ಕೊಟ್ಟರೆ 10ಗೆ 5/18 ಮಲ್ಟಿಪ್ಲೈ ಮಾಡಿ ಆನ್ಸರ್ ಏನು ಬರುತ್ತೋ ಮೀಟರ್ ಪರ್ ಸೆಕೆಂಡಲ್ಲಿ ಇರುತ್ತೆ ಅಂತ. ಈಗ ನಾವು ಒಂದು ಎಕ್ಸಾಂಪಲ್ ತಗೊಂಡು ಚೆಕ್ ಮಾಡೋಣ. ಕನ್ವರ್ಟ್ 36 ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್. ಈ 36 ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋಣ. ಸಿಂಪ್ಲಿ ನೋಡಿ, ನಾನು ಆಗಲೇ ಹೇಳಿದೆ 1 ಇತ್ತು ಇಲ್ಲಿ 36 ಇದೆ, 36 × 5/18, 18 1 18 2 2 × 5 ಅಂದರೆ 10 ಮೀಟರ್ ಪರ್ ಸೆಕೆಂಡ್, ಇಷ್ಟೇ ಇರೋದು. ಸೊ ಇದೇ ಒಂದು ಕಡೆ ಕಷ್ಟ ಆಗಿಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ. ಈಗ ನಿಮ್ಗೆ ಇದು ಅರ್ಥ ಆಯ್ತು ಅನ್ಕೋತೀನಿ. ಈಗ ಸಪೋಸ್ 72 ಕಿಲೋಮೀಟರ್ ಪರ್ ಅವರ್ ಇದೆ, ಇದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬೇಕು ನಾವು. ಆಗೇನು ಮಾಡೋದು ಕೇಳಿದರೆ 72 ಕಿಲೋಮೀಟರ್ ಪರ್ ಅವರು, ಸೊ 72 × 5/18, ಸೊ 18 4 72, 4 5 20 ಮೀಟರ್ ಪರ್ ಸೆಕೆಂಡ್ ಅಂತ ಗೊತ್ತಾಗುತ್ತೆ. ಅದೇನು ಡಿವೈಡ್ ಆಗೋದೇ ತೊಗೊಂಬಿಟ್ರಿ ಸರ್, ಹಾಗೆಲ್ಲ ಮಾಡಬೇಡಿ, ನಮ್ಗೆ ಕಷ್ಟದ್ದು ಹೇಳ್ಕೊಡಿ ಅಂತ ಅನ್ನೋದಾದರೆ, ಈಗ 100 ಕಿಲೋಮೀಟರ್ ಪರ್ ಅವರ್ ಇದೆ, ಇದನ್ನು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿ. ಸೊ ಇಲ್ಲೂ ರೂಲ್ಸ್ ಸೇಮ್ ಇರುತ್ತೆ. 1 ಅಲ್ಲ, ಇದು 100 ಇದೆ ಕಿಲೋಮೀಟರ್, ಇದೇ ಮೇನ್ ಈ ಫಾರ್ಮುಲಾ ಥರನೇ. 100ಗೆ 5/18 ಮಲ್ಟಿಪ್ಲೈ ಮಾಡಿ.
ಇದು ಕ್ಯಾನ್ಸಲ್ ಈಸಿಯಾಗಿ ಪೂರ್ತಿಯಾಗಿ ಹೋಗಲ್ಲ. ಕ್ಯಾಲ್ಕುಲೇಟರ್ ತಗೊಳ್ಳಿ, 5 × 100 ಅಂದರೆ 500 ಆಯಿತು, ಡಿವೈಡ್ ಬೈ 18. ಅಲ್ಲಿ ಕ್ಯಾನ್ಸಲ್ ಆಗುತ್ತೆ ಬಿಡಿ, 2 ಇಂದೆಲ್ಲ ಹೋಗುತ್ತೆ, ಅದಲ್ಲ. ಇದು ಈಸಿ, ನಿಮ್ಮ ಕ್ಯಾಲ್ಕುಲೇಟರ್ ಇದ್ದಾಗ ಮತ್ತೆ ಕೋಟಿ ಮಾಡ್ತೀರಿ. 100 × 5, 500 ಡಿವೈಡ್ ಬೈ 18. ವಿಲ್ ಗೆಟ್ 27.777 ಬರ್ತಾ ಹೋಗುತ್ತೆ. ಸೊ ನಮಗೆ ಈ ರೂಲ್ಸ್ ಎಲ್ಲ ಕಲ್ತಿದ್ದೀವಿ ನಾವು, ಸಿಗ್ನಿಫಿಕೆಂಟ್ ಫಿಗರ್ದು 27.78 ಮೀಟರ್ ಪರ್ ಸೆಕೆಂಡ್ ಅಂತ ಗೊತ್ತಾಗುತ್ತೆ. ಸೊ ಓಕೆ, ಹೀಗೆ ನಿಮಗೆ ಈ ಪ್ರಾಬ್ಲಮ್ಸಿಗೆ ಎಲ್ಲಿ ಡಿಫಿಕಲ್ಟಿ ಇದೆ ನಿಮಗೆ ನೀವು ಕಮೆಂಟ್ಸ್ ಮಾಡಿ. ನಾನು ಅಂದ್ಕೊಂಡಿದ್ದೀನಿ ಇದೊಂದು ಪ್ರಾಬ್ಲಮ್ ಇದೆ ನಿಮಗೆ ಅಂತೇಳಿ. ಹಾಗೆಯೇ ಮತ್ತೆ ಬೇರೆ ಬೇರೆ ವಿಷಯಗಳು ಈ ಭಿನ್ನರಾಶಿಗೆ ಫ್ರ್ಯಾಕ್ಷನ್ಸ್ ಇದ್ದಾಗ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಓಕೆ, ಥ್ಯಾಂಕ್ ಯು.